ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮೈಸೂರು ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ. ನೀವೇನಾದ್ರೂ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವೆಬ್ಸೈಟ್ ಲಿಂಕ್ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಡ್ತೇನೆ. ಆ ಲಿಂಕ್ ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ವೆಬ್ಸೈಟಿಗೆ ರೀಚ್ ಆಗಿ ನೋಟಿಫಿಕೇಶನ್ ನ ಓದ್ಕೊಂಡು ಕರೆಕ್ಟ್ ಆಗಿ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಿ. ಇಲ್ಲಿ ಯಾವೆಲ್ಲ ಹುದ್ದೆಗಳು ಖಾಲಿದಾವೆ ಅಂತ ಬಂದ್ರೆ ಇಲ್ಲಿ ನಿಮ್ಗೆ ಫಸ್ಟಿಗೆ ಬಂದ್ರೆ ಸ್ಟೆನೋಗ್ರಾಫರ್ ಅಂತ ಇದೆ. ಈ ಹುದ್ದೆಗಳು ಬಂದ್ಬಿಟ್ಟು ಕೇವಲ 4 ಪೋಸ್ಟ್ಗಳು ಖಾಲಿದಾವೆ. ಅದೇ ತರ ನಿಮ್ಗೆ ಕಾಪಿಸ್ಟ್, ಟೈಪಿಸ್ಟ್, ಕಾಪಿಸ್ಟ್ ಅಂತ ಇದಾವೆ. ಇಲ್ಲಿ ಬಂದ್ಬಿಟ್ಟು 3 ಪೋಸ್ಟ್ಗಳು ಖಾಲಿದಾವೆ. ಅದೇ ತರ ನೆಕ್ಸ್ಟ್ ಬಂದು ನಿಮ್ಗೆ ಪ್ರೋಸೆಸ್ ಸರ್ವರ್ ಅಂತ ಹುದ್ದೆಗಳು ಖಾಲಿದಾವೆ. ಪ್ರೋಸೆಸ್ ಸರ್ವರ್ ಅಂತಂದು ಇದು ಬಂದ್ಬಿಟ್ಟು 11 ಪೋಸ್ಟ್ಗಳು ಏನೋ ಖಾಲಿದಾವೆ. ಅದೇ ತರ ಪ್ಯೂನ್ ಹುದ್ದೆಗಳು ಇದಾವೆ. ಇಲ್ಲಿ 75 ಪೋಸ್ಟ್ಗಳು ಖಾಲಿದಾವೆ. ಇಲ್ಲಿ ಯಾವೆಲ್ಲ ಒಂದು ಸ್ಟೀನಿಯೋಗ್ರಾಫರಿಗೆ ಯಾವೆಲ್ಲ ಒಂದು ವಿದ್ಯಾರ್ಥಿ ಆಗಿರ್ಬೇಕು, ಏನೋ ಒಂದು ಕ್ವಾಲಿಫಿಕೇಶನ್ ಆಗಿರ್ಬೇಕಂತಂದ್ರೆ ಇಲ್ಲಿ ನೋಟಿಫಿಕೇಶನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಸ್ಟೆನಿಯೋಗ್ರಾಫರ್ ಪೋಸ್ಟ್ಗಳು ಬಂದ್ಬಿಟ್ಟು 4 ಪೋಸ್ಟ್ಗಳು ಖಾಲಿದಾವೆ. ಇಲ್ಲಿ ನೀವು ವೇತನ ಶ್ರೇಣಿ ನೋಡಬಹುದು. ಮತ್ತೆ ಇಲ್ಲಿ ಹಿಂಬಾಕಿ ಹುದ್ದೆಗಳು ಬಂದ್ಬಿಟ್ಟು 2 ಇದಾವೆ. ಹೊಸ ಹುದ್ದೆಗಳು ಬಂದ್ಬಿಟ್ಟು 2 ಇದಾವೆ. ಕ್ಯಾಟಗರಿ ವೈಸ್ ನೀವು ನೋಡ್ಬೋದು. ಇಲ್ಲಿ ಏನಂತಂದ್ರೆ ಸೆಕೆಂಡ್ PUC ನ ಪಾಸ್ ಮಾಡಿರ್ಬೇಕಾಗತ್ತೆ ಅಥವಾ 3 ವರ್ಷದ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಮಾಡಿರೋರು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಇಲ್ಲಿ ಏನಂತಂದ್ರೆ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನೀಡಿರುವ ಕನ್ನಡ ಮತ್ತು ಇಂಗ್ಲಿಷ್ ಟೈಪ್ ರೈಟಿಂಗ್ ಸೀನಿಯರ್ ಹಾಗೂ ಏನಂತಂದ್ರೆ ಶಾರ್ಟ್ ಹ್ಯಾಂಡ್ ಸೀನಿಯರ್ ಆಗಿರ್ಬೇಕಾಗತ್ತೆ ಅಥವಾ 3 ವರ್ಷಗಳ ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ ಅಲ್ಲಿ ಪಾಸ್ ಆಗಿರ್ಬೇಕಾಗತ್ತೆ. ಇಲ್ಲಿ ಏನಂತಂದ್ರೆ ನಿಮ್ಗೆ ಕಂಪ್ಯೂಟರ್ ನಾಲೆಜ್ ನ ಇರ್ಬೇಕಾಗತ್ತೆ. ಇಲ್ಲಿ ನಿಮ್ಗೆ ಯಾವ ರೀತಿ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ ಅಂತಂದ್ರೆ ಲಿಖಿತ ಪರೀಕ್ಷೆ ಮತ್ತೆ ಏನಂತಂದ್ರೆ ನಿಮ್ಗೆ ಟೈಪಿಂಗ್ ಟೆಸ್ಟ್ ಇರ್ತಾ ಹೋಗುತ್ತೆ. ಇದ್ರ ಮೇಲೆ ನಿಮ್ಗೆ ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಇಲ್ಲಿ ಈ ಒಂದು ಶಾರ್ಟ್ ಹ್ಯಾಂಡ್ ಗೆ ಪೋಸ್ಟ್ ಗೆ ಬಂದ್ರೆ ಇಲ್ಲಿ ಸಾಮಾನ್ಯ ಜನರಲ್ ಕ್ಯಾಟಗರಿ ಅವರಿಗೆ 40 ಇಯರ್ಸ್, 2A 2B 3A 3B ಗೆ 43 ಇಯರ್ಸ್, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬಂದು 45 ವರ್ಷ ತನಕ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಬಂದ್ರೆ ನಿಮ್ಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಬಂದ್ಬಿಟ್ಟು ಈ ಅಂಗವಿಕಲ ಅಭ್ಯರ್ಥಿಗೆ ಯಾವುದೇ ತರದ ಫೀನೇ ಇರೋದಿಲ್ಲ. ಪ್ರವರ್ಗ 2A 2B 3A 3B ಬಂದ್ರೆ 150 ಫೀ ಇರುತ್ತೆ. ಸಾಮಾನ್ಯ ವರ್ಗದವರಿಗೆ ಬಂದ್ರೆ 300 ರೂಪಾಯಿ ಫೀನ ಪೇಮೆಂಟ್ ಮಾಡಬೇಕಾಗತ್ತೆ. ಈ ಟೈಪಿಸ್ಟ್ ಕಾಪಿಸ್ಟ್ ಹುದ್ದೆಗಳಿಗೆ ನೀವು ಏನೊಂದು ವಿದ್ಯಾರ್ಥಿಯನ್ನ ಹೊಂದಿರಬೇಕು ಅಂತ ಬಂದ್ರೆ ನಿಮ್ಗೆ ಇಲ್ಲಿ ಟೋಟಲ್ ಪೋಸ್ಟ್ಗಳು ಬಂದ್ಬಿಟ್ಟು ಟೈಪಿಸ್ಟ್ ಕಾಪಿಸ್ಗೆ 3 ಹುದ್ದೆಗಳು ಖಾಲಿದಾವೆ. ಪೇ ಸ್ಕೇಲ್ ನಾವು ನೋಡಬಹುದು. ಹುದ್ದೆಗಳ ವರ್ಗೀಕರಣ 3 ಹುದ್ದೆಗಳಿದಾವೆ. ಇಲ್ಲಿ ಏನಂತಂದ್ರೆ ಒಂದು ವಿದ್ಯಾರ್ಥಿ ಏನಂತಂದ್ರೆ ಪದವಿ ಪೂರ್ವ ಅಂದ್ರೆ ಸೆಕೆಂಡ್ PUC ನ ಪಾಸ್ ಆಗಿರ್ಬೇಕು ಅಥವಾ ಏನಂತಂದ್ರೆ ಟೈಪ್ ರೈಟಿಂಗ್ ಜೂನಿಯರ್ ಅಥವಾ ಟೈಪ್ ರೈಟಿಂಗ್ ಸೀನಿಯರ್ ಅಲ್ಲಿ ಪಾಸ್ ಆಗಿರ್ಬೇಕಾಗತ್ತೆ. ಕಂಪ್ಯೂಟರ್ ನ ಒಂದು ನಾಲೆಜ್ ಇರ್ಬೇಕಾಗತ್ತೆ. ಇಲ್ಲಿ ಏನಂತಂದ್ರೆ ಕನ್ನಡದಲ್ಲಿ ಮತ್ತೆ ಇಂಗ್ಲಿಷ್ ನಲ್ಲಿ ಟೈಪಿಂಗ್ ಮಾಡ್ಲಿಕ್ಕೆ ಬರ್ತಿರ್ಬೇಕಾಗತ್ತೆ. ಜೂನಿಯರ್ ಗ್ರೇಡ್ ಅಥವಾ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಆದವರು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಟೈಪಿಂಗ್ ಟೆಸ್ಟ್ ಇರ್ತಾ ಹೋಗುತ್ತೆ. ಅದ್ರ ಮೂಲಕ ನಿಮ್ಗೆ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಏಜ್ ನ ಬಂದ್ರೆ 18 ಸಾಮಾನ್ಯ ವರ್ಗದಲ್ಲಿ 40 ವರ್ಷ ತನಕ ಅಪ್ಲೈ ಮಾಡಬಹುದು. ಪ್ರವರ್ಗ ಒಂದು ಬಂದ್ರೆ 45 ವರ್ಷ ತನಕ ಅಷ್ಟೇ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಪೇಮೆಂಟ್ ನ ಬಂದ್ರೆ ಪ್ರವರ್ಗ ಒಂದು ಯಾವುದೇ ತರದ ಫೀ ಪೇಮೆಂಟ್ ಮಾಡೋಗಿಲ್ಲ. ಜನರಲ್ ಕ್ಯಾಟಗರಿ ಒಂದೇ ಒಂದು ಹುದ್ದೆ ಇದೆ, ಅದು ಬಂದ್ಬಿಟ್ಟು 300 ರೂಪಾಯಿ ಫೀನ ನೀವು ಪೇಮೆಂಟ್ ಮಾಡಬೇಕಾಗತ್ತೆ. ಇಲ್ಲಿ ಪ್ರೋಸೆಸ್ ಸರ್ವರ್ ಹುದ್ದೆಗಳು ಖಾಲಿದಾವೆ. ಅದು ಬಂದ್ಬಿಟ್ಟು 11 ಪೋಸ್ಟ್ಗಳು ಏನು ಖಾಲಿದಾವೆ. ಇಲ್ಲಿ ಈ ಒಂದು ಹುದ್ದೆಗಳಿಗೆ ಒಂದು ಖಾಲಿ ಹುದ್ದೆಗಳು ಬಂದ್ಬಿಟ್ಟು 11 ಹುದ್ದೆಗಳು ಖಾಲಿ ಇದಾವೆ. ಪೇ ಸ್ಕೇಲ್ ನ ನೀವು ಇಲ್ಲಿ ನೋಡಬಹುದು. ಇಲ್ಲಿ ಈ ಒಂದು ಪ್ರೋಸೆಸ್ ಸರ್ವರ್ ಹುದ್ದೆಗಳಿಗೆ ಬಂದ್ಬಿಟ್ರೆ 10th ಪಾಸ್ ಆದವರು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಇಲ್ಲಿ ಕ್ಯಾಟಗರಿ ವೈಸ್ ಎಷ್ಟು ಪೋಸ್ಟ್ಗಳು ಖಾಲಿದಾವೆ ಅಂತ ನೀವು ನೋಡ್ಕೋಬಹುದು. ಸಾಮಾನ್ಯ ವರ್ಗದವರು 40 ವರ್ಷ ತನಕ ಅಪ್ಲೈ ಮಾಡಬಹುದು. 2A 2B 3A 3B ಬಂದ್ಬಿಟ್ಟು 43 ಇಯರ್ಸ್ ತನಕ ಅಪ್ಲೈ ಮಾಡಬಹುದು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬಂದು 45 ವರ್ಷ ತನಕ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಇಲ್ಲಿ ನಿಮ್ಗೆ ಏನಂತಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ SC/ST ಕ್ಯಾಟಗರಿಗೆ ಅಂಗವಿಕಲ ಅಭ್ಯರ್ಥಿಗೆ ಯಾವುದೇ ತರ ಫೀ ಪೇಮೆಂಟ್ ಮಾಡೋ ಹಾಗಿಲ್ಲ. ಪ್ರವರ್ಗ 2A 2B 3A 3B ಬಂದ್ರೆ 150 ರೂಪಾಯಿ ಫೀನ ಪೇಮೆಂಟ್ ಮಾಡಬೇಕಾಗತ್ತೆ. ಜನರಲ್ ನವರಿಗೆ ಬಂದ್ರೆ 300 ರೂಪಾಯಿ ಫೀನ ಪೇಮೆಂಟ್ ಮಾಡಬೇಕಾಗತ್ತೆ. ಈ ಪ್ಯೂನ್ ನ ಹುದ್ದೆಗಳು ಬಂದ್ಬಿಟ್ಟು
ಟೋಟಲ್ ಬಂದ್ಬಿಟ್ಟು ನಿಮಗೆ 75 ಪೋಸ್ಟ್ಗಳು ಖಾಲಿ ಇದಾವೆ. ಇಲ್ಲಿ ವೇತನ ಶ್ರೇಣಿ ಬಂದ್ಬಿಟ್ಟು ನೀವು ನೋಡ್ಕೋಬಹುದು ಎಷ್ಟಿದೆ ಅಂತಂದು. ಇಲ್ಲಿ ಕ್ಯಾಟಗರಿ ವೈಸ್ ಎಷ್ಟು ಪೋಸ್ಟ್ಗಳು ಇದಾವೆ ಅಂತಂದು ಇಲ್ಲಿ ನೋಡ್ಬೋದು. ಇಲ್ಲಿ ಮತ್ತೆ ಡಿಸೆಬಿಲಿಟಿ ಇಲ್ಲಿ ಯಾವ ಒಂದು ಅಭ್ಯರ್ಥಿಯನ್ನು ಅಪ್ಲೈ ಮಾಡಬಹುದು ಅಂತ ಇಲ್ಲಿ ನೋಡ್ಕೋಬಹುದು. ಇಲ್ಲಿ ಪ್ಯೂನ್ ಹುದ್ದೆಗಳಿಗೆ ಬಂದ್ರೆ ನಿಮ್ಗೆ 10th ಪಾಸ್ ಆದವರು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಪ್ಯೂನ್ ಹುದ್ದೆಗಳು ಬಂದ್ರೆ ಆಯ್ಕೆ ವಿಧಾನ ಬಂದ್ಬಿಟ್ಟು ನೇರ ನೇಮಕಾತಿ ಇರುತ್ತೆ. ಇಲ್ಲಿ SSLC ಅಲ್ಲಿ ಪಡೆದಿರ್ತಕ್ಕಂತ ಯಾರು ಹೆಚ್ಚು ಅಂಕ ಪಡೆದಿರ್ತಲ್ಲ ಅವರಿಗೆ ಫಸ್ಟ್ ಇಂಟರ್ವ್ಯೂನ ಕರಿತಾ ಹೋಗ್ತಾರೆ. ಇಂಟರ್ವ್ಯೂನಲ್ಲಿ ಯಾವ ಒಂದು 10 ಸಂದರ್ಶನ ಇಂಟರ್ವ್ಯೂನಲ್ಲಿ 10 ಅಂಕಗಳ ಇರುತ್ತೆ. ಆ ಇಂಟರ್ವ್ಯೂನಲ್ಲಿ ಪಡೆದಿರ್ತಕ್ಕಂತ ಅಂಕದ ಮೇಲೆ ನಿಮ್ಗೆ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಈ ಒಂದು ಹುದ್ದೆಗಳಿಗೆ ಬಂದ್ರೆ ನಿಮ್ಗೆ ಸಾಮಾನ್ಯ ವರ್ಗದವರಿಗೆ 40 ವರ್ಷ, 2A 2B 3A 3B ಬಂದು 43 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬಂದ್ಬಿಟ್ಟು 45 ವರ್ಷ ತನಕ ಅಪ್ಲೈ ಮಾಡಬಹುದು. ಫೀನ ಬಂದ್ರೆ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಂಗವಿಕಲ ಅಭ್ಯರ್ಥಿ ಯಾವುದೇ ತರ ಫೀ ಇರೋದಿಲ್ಲ. ಪ್ರವರ್ಗ 2A 2B 3A 3B ಬಂದ್ರೆ 100 ರೂಪಾಯಿ ಫೀ ಇರುತ್ತೆ. ಸಾಮಾನ್ಯ ವರ್ಗದವರಿಗೆ 200 ರೂಪಾಯಿ ಫೀ ಪೇಮೆಂಟ್ ಮಾಡ್ಬೇಕಾಗತ್ತೆ. ಇಲ್ಲಿ ವೆಬ್ಸೈಟ್ ಬಂದ್ರೆ ನೀವು ಯಾವ ರೀತಿ ಅಪ್ಲೈ ಮಾಡೋದಂತ ಇಲ್ಲಿ ಹೇಳ್ತಾ ಹೋಗ್ತೇನೆ. ಇಲ್ಲಿ ನಾನು ಯಾವುದೇ ಒಂದು ಪೋಸ್ಟ್ ಅಪ್ಲೈ ಮಾಡಿ ತೋರಿಸ್ತೇನೆ ನಿಮ್ಗೆ. ಇಲ್ಲಿ ಪ್ಯೂನ್ ಪೋಸ್ಟ್ಗಳು ಇಲ್ಲಿ ಕ್ಲಿಕ್ ಆನ್ ಅಪ್ಲೈ ನಾವು ಅಂತ ಇದೆ. ಇಲ್ಲಿ ಪ್ಯೂನ್ ಪೋಸ್ಟ್ ಗಳಿಗೆ ಅಪ್ಲೈ ಮಾಡ್ತೀರಂತಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಅದೇ ತರ ನೀವು ಪ್ರೊಸೆಸ್ ಸರ್ವರ್ ಹುದ್ದೆಗಳಿಗೆ ಅಪ್ಲೈ ಮಾಡ್ತೀರಂತಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಸ್ಟೆನಿಯೋಗ್ರಾಫರ್ ಬಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ನೀವು ಮತ್ತೆ ಇಲ್ಲಿ ಸ್ಟೆನಿಯೋಗ್ರಾಫರ್ ಬಂದು ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಅದೇ ತರ ಟೈಪಿಸ್ಟ್ ಕಾಪಿಸ್ಟ್ ಬಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ನಾನು ಇಲ್ಲಿ ಪ್ಯೂನ್ ಹುದ್ದೆಗಳಿಗೆ ಯಾವ ರೀತಿ ಅಪ್ಲೈ ಮಾಡೋದಂತ ಇಲ್ಲಿ ತೋರಿಸ್ಕೊಡ್ತಾ ಹೋಗ್ತೇನೆ. ಇಲ್ಲಿ ಕ್ಲಿಕ್ ಆನ್ ಅಪ್ಲೈ ನೋ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ನೀವು ಇಲ್ಲಿ ಯಾವುದೇ ಒಂದು ಪೋಸ್ಟ್ ಗಳಿಗೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ರಿ ಈ ತರ ಇಲ್ಲಿ ಪ್ಯೂನ್ಗೆ ರಿಕ್ರೂಟ್ಮೆಂಟ್ ಫಾರ್ ದ ಪೋಸ್ಟ್ ಆಫ್ ಪ್ಯೂನ್. ಇಲ್ಲಿ ನೀವು ಈ ಒಂದು ಹುದ್ದೆಗಳಿಗೆ ಬಂದ್ರೆ 31/5/2026 ಒಳಗಡೆ ಈ ಒಂದು ಹುದ್ದೆಗಳಿಗೆ ಎಲ್ಲಾ ಹುದ್ದೆಗಳಿಗೆ ನೀವು ಅಪ್ಲೈ ಮಾಡಬಹುದು. ಲಾಸ್ಟ್ ಡೇಟ್ ಬಂದ್ಬಿಟ್ಟು 31/5/2026 ಒಳಗಡೆ ನೀವು ಪೇಮೆಂಟ್ ನೀವು ಮಾಡ್ಬೇಕಾಗತ್ತೆ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ನೀವು ಇಲ್ಲೆಲ್ಲ ಇನ್ಸ್ಟ್ರಕ್ಷನ್ಸ್ ನ ಕರೆಕ್ಟ್ ಆಗಿ ನೀವು ಇಲ್ಲಿ ಓದ್ಕೋಬೇಕಾಗತ್ತೆ. ಇಲ್ಲಿ ಮತ್ತೇನಂತಂದ್ರೆ ಅಪ್ಲೈ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ರಿ ಪೋಸ್ಟ್ಗಳು ಕರೆಕ್ಟ್ ಆಗಿ ಬರಬೇಕು. ನೀವು ಇಲ್ಲಿ ಪ್ಯೂನ್ ಅಂತ ಬಂದ್ರೆ ಪ್ಯೂನ್ ಅಪ್ಲೈ ಮಾಡ್ತಿದ್ದೀರಾ ಅಂತಂದು ಇಲ್ಲಿ ಪ್ಯೂನ್ ಅಂತ ಯಾವ ಒಂದು ಪೋಸ್ಟ್ ಅಪ್ಲೈ ಮಾಡ್ತಿದ್ದೀರಾ ಅದು ಬರ್ತಾ ಹೋಗುತ್ತೆ. ಇಲ್ಲಿ ಸ್ಟೆನೋಗ್ರಾಫರ್ ಬಂದ್ರೆ ಸ್ಟೆನೋಗ್ರಾಫರ್ ಬರುತ್ತೆ. ಇಲ್ಲಿ ಫಸ್ಟ್ ನೀವು ನೋಡ್ಕೋಬೇಕಾಗುತ್ತೆ ಕರೆಕ್ಟ್ ಆಗಿ ವೆಬ್ಸೈಟ್ ಲಿಂಕ್ ನ ಕ್ಲಿಕ್ ಮಾಡಿದೀನಿ ಇಲ್ಲ ಅಂತಂದು. SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಹೆಸರನ್ನ ಟೈಪ್ ಮಾಡ್ಬೇಕಾಗುತ್ತೆ. ನಿಮ್ಮ ತಂದೆ ಹೆಸರು, ಫಾದರ್ ನ ನೇಮು, ಮದರ್ ನ ನೇಮು ಎರಡನ್ನೂ ತುಂಬಬೇಕಾಗತ್ತೆ. ಮೇಲೋ ಫಿಮೇಲೋ ಅಂತ ತುಂಬಬೇಕಾಗತ್ತೆ. ಡೇಟ್ ಆಫ್ ಬರ್ತ್ ನ ಇಲ್ಲಿ ಡೇ ಯಾವುದು, ಮಂತ್ ಯಾವುದು, ಮತ್ತೆ ಇಯರ್ ಯಾವುದು ಅಂತಂದು ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ನೀವು ಇಲ್ಲಿ ಏಜ್ ಎಷ್ಟು ಅಂತ ಆಟೋಮೆಟಿಕ್ ಬಂದ್ಬಿಡುತ್ತೆ. ಇಲ್ಲಿ ಕರೆಕ್ಟ್ ನೀವು ಕ್ಯಾಟಗರಿನ ಯಾವ್ದು ಅಂತ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. GM, SC ನೋ ST ನೋ. ಒಂದೊಂದು ಪೋಸ್ಟ್ ಗಳಿಗೆ ಒಂದೊಂದು ಇಷ್ಟು ಪೋಸ್ಟ್ ಗಳು ಅಂತ ಇದಾವೆ, ಅದನ್ನು ನೀವು ನೋಟಿಫಿಕೇಶನ್ ನ ಓದ್ಕೋಬೇಕಾಗತ್ತೆ. ಇಲ್ಲಿ ಸರ್ಟಿಫಿಕೇಟ್ ನಂಬರ್ ನ ಹಾಕ್ಬೇಕಾಗತ್ತೆ. ಇನ್ಕಮ್ ಸರ್ಟಿಫಿಕೇಟ್ ಕ್ಯಾಟಗರಿ ಕ್ಲೇಮ್ ಇದ್ರೆ ಆ ಒಂದು ಕ್ಲೇಮ್ ಸರ್ಟಿಫಿಕೇಟ್ ನಂಬರ್ ನ ಯಾವ ಒಂದು ಡೇಟ್ ಅಲ್ಲಿ ಸರ್ಟಿಫಿಕೇಟ್ ಇಶ್ಯೂ ಆಗಿದೆ. ರೂರಲ್ ಸರ್ಟಿಫಿಕೇಟ್ ಇದ್ರೆ ಅದ್ರ ಒಂದು ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಬೇಕು. ಆ ಸರ್ಟಿಫಿಕೇಟ್ ನಂಬರ್ ನ ಇಲ್ಲಿ ಹಾಕ್ಬೇಕಾಗತ್ತೆ. ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಇದ್ರೆ ಆ ಸರ್ಟಿಫಿಕೇಶನ್ ನಂಬರ್ ನ ಇಲ್ಲಿ ಹಾಕ್ಬೇಕಾಗತ್ತೆ. ಡಿಸೆಬಿಲಿಟಿ ಯಾವ್ದು ಅಂತ ಇಲ್ಲಿ ತುಂಬಬೇಕಾಗತ್ತೆ. ಯಾವ್ದು ಒಂದು ಡಿಸೆಬಿಲಿಟಿ ಇದೆ ಅದನ್ನ. ಇಲ್ಲಿ ಕೋಟಾ ಕನ್ನಡ ಮೀಡಿಯಂ ಇದ್ರೆ ಅದ್ರ ಒಂದು ಸರ್ಟಿಫಿಕೇಟ್ ಸೆಲೆಕ್ಟ್ ಮಾಡಿ ಅದರ ಸರ್ಟಿಫಿಕೇಟ್ ನಂಬರ್ ನ ಯಾವೊಂದು ಡೇಟ್ ಅಲ್ಲಿ ಪಡೆದಿದ್ದೀರಾ. ಪ್ರಾಜೆಕ್ಟ್ ಡಿಸ್ಪ್ಲೇಸ್ ಪರ್ಸನ್ ಇದ್ರೆ ಅದರ ಒಂದು ಸರ್ಟಿಫಿಕೇಟ್ ನ ಡೇಟ್ ನ ಹಾಕ್ಬೇಕತ್ತೆ. ಎಕ್ಸ್ ಸರ್ವಿಸ್ ಮೆನ್ ಇದ್ರೆ ಅದ್ರ ಒಂದು ಎಷ್ಟು ವರ್ಷ ಕೆಲಸ ಮಾಡಿದೀರಾ ಅಂತಂದು. ಮತ್ತೆ ಇಲ್ಲಿ ಇನ್ ಕರ್ನಾಟಕ ಸೆನ್ಸಸ್ ಆರ್ಗನೈಸೇಷನ್ ಆಫ್ ಇಂಡಿಯಾ ನಂಬರ್ ಆಫ್ ಇಯರ್ಸ್ ಅಂತಿದೆ. ಇದನ್ನ ನೀವು ತುಂಬಿದ್ರೆ ತುಂಬೋದು, ಇಲ್ಲ ಅಂತಂದ್ರೆ ಇಲ್ಲ. ಬಾಂಡೆಡ್ ಲೇಬರ್ ಇದನ್ನು ನೀವು ತುಂಬೋದು, ಏನು ಇರೋದಿಲ್ಲ. ನೀವು NCC ಕ್ಯಾಡೆಟ್ ಕಾರ್ಪ್ಸ್ ಇದ್ರೆ ಈ ಒಂದು ಹೋಲ್ ಟೈಮ್ ಕ್ಯಾಡೆಟ್ ಇನ್ಸ್ಟ್ರಕ್ಟರ್ ಆಗಿದ್ರೆ ಇಲ್ಲಿ ಒಂದು ಎಷ್ಟು ವರ್ಷ ಮಾಡಿದೀರಾ ಅಂತಂದು ಇಲ್ಲಿ ಹಾಕ್ಬೇಕಾಗತ್ತೆ. ಇಲ್ಲಿ ಇನ್ ಕರ್ನಾಟಕ ಸ್ಟೇಟ್ ರೂರಲ್ ಇಂಡಸ್ಟ್ರಿಯಲೈಸೇಷನ್ ಸ್ಕೀಮ್ ಅಂತಿದೆ, ಇದು ಒಂದು ನಿಮ್ಗೆ ಬರೋದಿಲ್ಲ. ಇಲ್ಲಿ ಮ್ಯಾರಿಡ್ ಇದ್ರೆ ಮ್ಯಾರಿಡ್ ತುಂಬಬೇಕಾಗತ್ತೆ, ಅನ್ಮ್ಯಾರಿಡ್ ಇದ್ರೆ ಅನ್ಮ್ಯಾರಿಡ್ ತುಂಬಬೇಕಾಗತ್ತೆ. ಇಲ್ಲಿ ವಿಡೋರ್ ಇದ್ರೆ, ಡೈವರ್ಸ್ಡ್ ಇದ್ರೆ, ಜುಡಿಷಿಯಲಿ ಸಪರೇಟೆಡ್ ಇದ್ರೆ, ಸಿಂಗಲ್ ಸ್ಪೌಸ್ ಇದ್ರೆ ಇವನ್ನೆಲ್ಲ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಫ್ ಮ್ಯಾರಿಡ್ ಮದ್ವೆ ಆಗಿದ್ರೆ ನೀವು ಮದ್ವೆ ಆದ್ರೆ ನಿಮ್ಮ ಹೆಂಡತಿಯ ಹೆಸರು ಅಥವಾ ಗಂಡನ ಹೆಸರನ್ನ ಇಲ್ಲಿ ಹಾಕ್ಬೇಕಾಗತ್ತೆ. ಸಿಟಿಸನ್ ಬಂದ್ಬಿಟ್ಟು ಇಂಡಿಯನ್ ಸಿಟಿಸನ್ ಅಪ್ಲೈ ಮಾಡಬಹುದು. ಇಲ್ಲಿ ಅದರ್ಸ್ ಅಂತಿದೆ, ಇಂಡಿಯನ್ ಅಪ್ಲೈ ಮಾಡ್ಬೇಕತ್ತೆ. ಪ್ರೆಸೆಂಟ್ ಅಡ್ರೆಸ್ ನ, ಏರಿಯಾನ, ಸ್ಟೇಟ್ ನ, ಡಿಸ್ಟ್ರಿಕ್ಟ್ ನ, ತಾಲೂಕ್ನ
ಡಿಸ್ಟ್ರಿಕ್ಟ್ ನ ಅಲ್ಲ, ಬೇರೆ ಈ ಒಂದು ಕರ್ನಾಟಕ ಸ್ಟೇಟ್ದವರಲ್ಲ ಅಂದ್ರೆ ಡಿಸ್ಟ್ರಿಕ್ಟ್ ತಾಲೂಕ್ನ ಹಾಕ್ಬೇಕತ್ತೆ, ಪಿನ್ ಕೋಡ್ ನಂಬರ್ನ ಹಾಕ್ಬೇಕತ್ತೆ. ಪ್ರೆಸೆಂಟ್ ಅಡ್ರೆಸ್ ಪ್ರೆಸೆಂಟ್ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಸೇಮ್ ಇತ್ತಂದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಡಿಸ್ಟ್ರಿಕ್ಟ್ ಸ್ಟೇಟ್ ಯಾವುದು, ನಿಮ್ಮ ಡಿಸ್ಟ್ರಿಕ್ಟ್ ಯಾವುದು, ತಾಲೂಕ್ ಯಾವುದು, ಕರ್ನಾಟಕ ಸ್ಟೇಟ್ ನವರು ಇಲ್ಲ ಅಂತಂದ್ರೆ ಇಲ್ಲಿ ತುಂಬಬೇಕಾಗತ್ತೆ. ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ತುಂಬಿದ್ರೆ ಪರ್ಮನೆಂಟ್ ಅಡ್ರೆಸ್ ಅದೇನೆ ಎಸ್ ಅಂತ ಸೆಲೆಕ್ಟ್ ಮಾಡ್ಬಿಟ್ರೆ ಇಲ್ಲಿ ಎಲ್ಲ ಫೆಚ್ ಅಪ್ ಆಗ್ಬಿಡುತ್ತೆ. ಮೊಬೈಲ್ ನಂಬರ್ನ ಹಾಕ್ಬೇಕಾಗತ್ತೆ, ಲ್ಯಾಂಡ್ ಲೈನ್ ನಂಬರ್ನ, ಇಮೇಲ್ ಐ ಡಿನ ಹಾಕ್ಬೇಕಾಗತ್ತೆ. ನೀವು ಕೇಂದ್ರ ಸರ್ಕಾರದ ಅಲ್ಲಿ ಯಾವ್ದೋ ಕೆಲಸ ಮಾಡ್ತಿದ್ರೆ ಸ್ಟೇಟ್ ಆಫ್ ಗೌರ್ಮೆಂಟ್ ನಲ್ಲಿ, ಯೂನಿಯನ್ ಆಫ್ ಇಂಡಿಯಾದಲ್ಲಿ ಅಂತಂದ್ರೆ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಮಾಡ್ತಿದ್ದೀರಿ ಅಂತಂದ್ರೆ ಗೌರ್ಮೆಂಟ್ ಕೆಲಸದಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ತುಂಬಬೇಕಾಗತ್ತೆ. ಎಷ್ಟು ವರ್ಷ, ಎಷ್ಟು ತಿಂಗಳು ಕೆಲಸ ಮಾಡಿದ್ದೀರಾ, ಯಾವುದೇ ತರದ ನಿಮ್ಮ ಪೆನಾಲ್ಟಿ ಇದೆನಾ ಅಂತಂದು ಕೇಳುತ್ತೆ, ಇಲ್ಲಿ ನೋ ಅಂತ ತುಂಬ್ರಿ. ಇಲ್ಲಿ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಇದೆ, ಇಲ್ಲಿ ನೋ ಅಂತ ತುಂಬಿ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಈ ರೀತಿ ಕ್ಲಿಕ್ ಮಾಡಿ ಇಲ್ಲಿ ಪ್ರಿವ್ಯೂ ಕ್ಲಿಕ್ ಮಾಡ್ಬೇಕಾಗತ್ತೆ. ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಇಲ್ಲಿ ಪ್ರಿವ್ಯೂ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಪ್ರಿವ್ಯೂ ಕೊಟ್ಟಾಗ ಈ ತರ ಬರ್ತಾ ಹೋಗುತ್ತೆ. ಈ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡ್ಬೇಕಾಗತ್ತೆ ಮೂರನ್ನು. ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಾದ ತಕ್ಷಣ ಇಲ್ಲಿ ಏನಂತಂದ್ರೆ ನೀವು ಕ್ಯಾಪ್ಚನ್ ಹಾಕಿ ಐ ಡೂ ಹಿಯರ್ ಬೈ ಕನ್ಫರ್ಮ್ ದಟ್ ವಾಸ್ ಸಬ್ಮಿಟೆಡ್ ಅಂಡ್ ಕರೆಕ್ಟ್ ಅಂತಿದೆ. ಇಲ್ಲಿ ಅದನ್ನ ಕ್ಯಾಪ್ಚನ್ ಹಾಕಿ ಸೇವ್ ಅಂಡ್ ಕಂಟಿನ್ಯೂ ಕೊಡ್ಬೇಕಾಗತ್ತೆ. ಎಡಿಟ್ ಮಾಡೋದಿದ್ರೆ ಎಡಿಟ್ ಮಾಡ್ಬೇಕಾಗತ್ತೆ ಮತ್ತೊಂದ್ಸತಿ. ಇಲ್ಲಿ ನೀವು ಯಾವೊಂದು ಹುದ್ದೆಗಳಿಗೆ ಅಪ್ಲೈ ಮಾಡಿದ್ದೀರಾ, ಸ್ಟೆನೋಗ್ರಾಫರ್ ಅಪ್ಲೈ ಮಾಡಿದರೆ ಇಲ್ಲಿ ನಿಮ್ಗೆ ಏನಂತಂದ್ರೆ ಒಂದು ಒ ಟಿ ಪಿ ಬರುತ್ತೆ, ಆ ಒ ಟಿ ಪಿನ ಹಾಕ್ಬೇಕಾಗತ್ತೆ. ಇಲ್ಲಿ ಟೆಕ್ಸ್ಟ್, ಇಲ್ಲಿ ಕ್ಯಾಪ್ಚನ್ ಹಾಕಿ ಇಲ್ಲಿ ಏನಂತಂದ್ರೆ ನೀವು ಸಬ್ಮಿಟ್ ಕೊಡ್ಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಏನಂತಂದ್ರೆ ನಿಮ್ಮ ಎಜುಕೇಶನ್ ನ ಡೀಟೇಲ್ಸ್ ನ ಎಲ್ಲ ಹಾಕ್ತಾ ಹೋಗ್ಬೇಕಾಗತ್ತೆ. ಇಲ್ಲಿ ಕ್ವಾಲಿಫಿಕೇಶನ್ ನ ಬಂದ್ಬಿಟ್ಟು ಯಾವೊಂದು SSLC ಪಾಸ್ ಆಗಿದ್ದೀರಾ, ಇಲ್ಲಿ ಸ್ಟೆನೋಗ್ರಾಫರಿಗೆ ಒಂದು 12th ಪಾಸ್ ಆಗಿರ್ಬೇಕಂತಿದೆ, ಅದು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಇದೆನಾ, ಯಾವೊಂದು ಇಲ್ಲಿ ಕ್ವಾಲಿಫಿಕೇಶನ್ ಅಂತ ಕ್ಲಿಕ್ ಮಾಡಿದ್ರೆ ಎಲ್ಲ ನೀವೆಲ್ಲ ತುಂಬ್ಕೊಂತ ಹೋಗ್ಬೇಕತ್ತೆ. ರೋಲ್ ನಂಬರ್ ಏನು, ಬೋರ್ಡ್ ನಂಬರ್ ಏನು, ಮತ್ತೆ ಯಾವೊಂದು ಇಯರ್ ಅಲ್ಲಿ ಪಾಸ್ ಆಗಿದ್ದೀರಾ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು, ಒಬ್ಟೈನ್ ಮಾರ್ಕ್ಸ್ ಎಷ್ಟು ಅಂತ ಇಲ್ಲಿ ಆಡ್ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ನಿಮ್ಮ ಪಾಸ್ಪೋರ್ಟ್ ಸೈಜ್ ಬಂದ್ಬಿಟ್ಟು 50 KB ಒಳಗಡೆ ಇರ್ಬೇಕಾಗತ್ತೆ. ಅದನ್ನ ಇಲ್ಲಿ ಬ್ರೌಸ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಅಪ್ಲೋಡ್ ಕ್ಲಿಕ್ ಮಾಡ್ಬೇಕಾಗತ್ತೆ. ಅಪ್ಲಿಕೆಂಟ್ ನ ಸಿಗ್ನೇಚರ್ ನೀವು ಅಪ್ಲೋಡ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಅಪಿಯರ್ ಆಗ್ತಾ ಹೋಗುತ್ತೆ ನಿಮ್ಮ ಫೋಟೋ, ಅಂದ್ರೆ ನಿಮ್ಗೆ ಇಲ್ಲಿ ಅಪ್ಲೋಡ್ ಆಗಿದೆ ಅಂತಂದು. ಇಲ್ಲ ಅಂತಂದ್ರೆ ಅಪ್ಲೋಡ್ ಆಗಿಲ್ಲ ಅಂತಂದು. ಇಲ್ಲಿ ಅಪ್ಲಿಕೆಂಟ್ ಸಿಗ್ನೇಚರ್ ನ ಬಂದ್ಬಿಟ್ಟು ನೀವು ಬ್ರೌಸ್ ಮಾಡಿ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಅಪ್ಲೋಡ್ ಮಾಡಿದಾಗ ಇಲ್ಲಿ ಸಿಗ್ನೇಚರ್ ಅಪಿಯರ್ ಆಗ್ಬೇಕಾಗತ್ತೆ. ಅಪಿಯರ್ ಆದ್ರೆ ಮಾತ್ರ ನೀವು ಸಬ್ಮಿಟ್ ಮಾಡಿದೀರಾ ಅಂತಂದು. ಇಲ್ಲಿ ಏನಂತಂದ್ರೆ ಮತ್ತೆ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಸಬ್ಮಿಟ್ ಕೊಡ್ಬೇಕಾಗತ್ತೆ. ಇಲ್ಲಿ ಸಬ್ಮಿಟ್ ಕೊಟ್ಟಾಗ ಇಲ್ಲಿ ಮತ್ತೇನಂತಂದ್ರೆ ಇಲ್ಲಿ ಪ್ರಿಂಟ್ ಆಪ್ಷನ್ಸ್ ಬರುತ್ತೆ, ಪ್ರಿಂಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೀವು ಅಪ್ಲಿಕೇಶನ್ ನ ಪ್ರಿಂಟ್ ಮಾಡಿದಾಗ ಇಲ್ಲಿ ನೀವು ಸಪೋಸ್ ಪ್ಯೂನ್ ಪೋಸ್ಟ್ ಗಳಿಗೆ ಅಪ್ಲೈ ಮಾಡ್ತಿದ್ದೀರಿ ಅಂತಂದ್ರೆ ನೀವು ಪ್ರಿಂಟ್ ಮಾಡ್ಕೊಂಡಾದಾಗ ಮತ್ತೆ ಅಪ್ಲೈ ನೌ ಅಂತ ಇಲ್ಲಿದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಬರ್ತಾ ಹೋಗುತ್ತೆ. ಇಲ್ಲಿ ಆಪ್ಷನ್ ನಿಮ್ಮ ಅಪ್ಲಿಕೇಶನ್ ನಂಬರ್ ಬಂದಿರುತ್ತಲ್ಲ ಅದನ್ನ ಹಾಕ್ಬೇಕಾಗತ್ತೆ. ಇಲ್ಲಿ ಡೇಟ್ ಆಫ್ ಬರ್ತ್ ನ ಏನ್ ಮೆನ್ಷನ್ ಮಾಡಿದ್ದೀರಾ ಅದನ್ನ ಹಾಕಿ ಇಲ್ಲಿಗೆ ಇಯರ್ ನ ಮೆನ್ಷನ್, ಮಂತ್ ಯಾವುದು, ಇಯರ್ ಯಾವುದು ಮೆನ್ಷನ್ ಮಾಡಕತ್ತೆ. ಇಲ್ಲಿ ಕ್ಯಾಪ್ಚಾನ ಇಲ್ಲಿ ಎಂಟ್ರಿ ಮಾಡಿ ಇಲ್ಲಿ ಗೋ ಅಂತ ಕ್ಲಿಕ್ ಮಾಡ್ಬೇಕತ್ತೆ. ನೋಡ್ರಿ ಇಲ್ಲಿ ನೀವು ಬಂದ್ಬಿಟ್ಟು ನೀವು ಕ್ಯಾಪ್ಷನ್ ಹಾಕಿ ಗೋ ಅಂತ ಕೊಟ್ಟಾಗ ಇಲ್ಲಿ ಚೆಕ್ ಬಾಕ್ಸ್ ಬರ್ತಾ ಹೋಗುತ್ತೆ. ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಕ್ಲಿಕ್ ಆನ್ SBI ಇ-ಪೇ ಅಂತ ಇಲ್ಲಿ ಕ್ಲಿಕ್ ಮಾಡ್ಬೇಕತ್ತೆ. ನೀವು ಇಲ್ಲಿ QR ಆಪ್ಷನ್ ನ ಸೆಲೆಕ್ಟ್ ಮಾಡಿ ನೀವು ಎಷ್ಟಿದೆ ನಿಮ್ಮ ಕನ್ವೀನಿಯನ್ಸ್ ಪ್ರಕಾರ ನೀವು ಡೆಬಿಟ್ ಕಾರ್ಡ್ ಮುಖಾಂತರ ಅಥವಾ ನೀವು ಏನಂತಂದ್ರೆ QR ನ ಸೆಲೆಕ್ಟ್ ಮಾಡಿ ಪೇಮೆಂಟ್ ಮಾಡ್ಬೇಕತ್ತೆ. ಪೇಮೆಂಟ್ ಮಾಡಿದ ತಕ್ಷಣ ಆಟೋಮೆಟಿಕ್ ಪೇಜ್ ನ ಬಂದ್ಬಿಟ್ಟು ಪೇಮೆಂಟ್ ಆಗೋ ತನಕ ರಿಫ್ರೆಶ್ ಮಾಡೋ ಹಾಗಿಲ್ಲ. ಮತ್ತೆ ಕಂಪ್ಲೀಟ್ ಆದ ತಕ್ಷಣ ಇಲ್ಲಿ ಈ ತರ ಪಾಪಪ್ ಈ ತರ ಬರ್ತಾ ಹೋಗುತ್ತೆ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ವೆರಿಫೈ ಇ-ಪೇ ಅಂತಂದು ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿಗೆ ಏನಂತಂದ್ರೆ ನೀವು ಏನಂತಂದ್ರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗ್ತಾ ಹೋಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.